ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅಂತ ಖ್ಯಾತಿಗೆ ಪಾತ್ರವಾಗಿರುವಂತಹ RSSಗೆ ಈಗ ಕರ್ನಾಟಕದಲ್ಲೊಂದು ಸಂಕಷ್ಟ ಎದುರಾಗಿದೆ. ಇಡೀ ದೇಶದಲ್ಲಿ ಎಗ್ಗಿಲ್ಲದೆ ಮುನ್ನುಗ್ಗುತ್ತಿರುವಂತಹ RSSಗೆ ಮೂಗುದಾರ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಹೌದು, ಡಿ.ಕೆ. ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ RSSನ್ನು ಬಗ್ಗು ಬಡಿಯಲು ಹೊಸ ಅಸ್ತ್ರವನ್ನು ಮುಂದಿಟ್ಟಿದೆ. ಈ ಮೂಲಕ RSSನ ಕಾರ್ಯಚಟುವಟಿಕೆ ಮೇಲೆ ನಿಯಂತ್ರಣ ಹೇರುವುದು ಜೊತೆಗೆ ಅದರ ಬಾಲವನ್ನು ಕತ್ತರಿಸೋದಕ್ಕೆ ಒಂದು ಹೊಸ ಪ್ಲ್ಯಾನನ್ನು ರೂಪಿಸಿದೆ. ಅದು ಹೇಗೆ ಏನು ಅಂತ ಹೇಳಿ ಪೂರ್ಣ ವಿವರದೊಂದಿಗೆ ಇಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ RSS ಮತ್ತು ಕಾಂಗ್ರೆಸ್ ನಡುವಿನ ತಿಕ್ಕಾಟ ನಿನ್ನೆ ಮೊನ್ನೆಯದಲ್ಲ. ಅದು ದಿನ ಕಳೆದಂತೆ ಹೊಸ ತಿರುವು ಪಡೆಯುತ್ತಾ ಇದೆ. RSS ವಿರುದ್ಧ ಸಮರ ಸಾರಿದ್ದ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾದ ನಂತರ ತಮ್ಮ ಪಟ್ಟನ್ನು ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ಕಾನೂನಿನ ಮೂಲಕವೇ RSSಗೆ ಮೂಗುದಾರ ಹಾಕಲು ಮುಂದಾಗಿದ್ದಾರೆ. ನಮ್ಮದು ಹಿಂದೂ ಸಂಘಟನೆ, ಇಲ್ಲಿ ಇರುವವರು ಸ್ವಯಂ ಸೇವಕರು ಅಷ್ಟೇ, ಇದಕ್ಕಾಗಿ ನಾವು ನೋಂದಣಿ ಯಾಕೆ ಮಾಡಿಕೊಳ್ಬೇಕು? ಸ್ವಾತಂತ್ರ್ಯ ಬಂದಾಗಿನಿಂದ ನೋಂದಣಿ ಮಾಡಿಕೊಳ್ಳಿ ಎಂದು ಯಾರೂ ಹೇಳಿಲ್ಲ, ಹೇಳಿಯೂ ಇಲ್ಲ, ಕೇಳಿಯೂ ಇಲ್ಲ. ಈಗ ಈ ಪ್ರಶ್ನೆ ಯಾಕೆ? ಇದೆಲ್ಲ ಬರೀ ರಾಜಕೀಯ ಗಿಮಿಕ್ ಅಷ್ಟೇ. RSS ನೋಂದಣಿ ಮಾಡಿಕೊಳ್ಳಿ ಅಂತಾರೆ ಅಷ್ಟೇ. ಇದಕ್ಕೆಲ್ಲ ಉತ್ತರ ಕೊಡದೇ ಇರೋದೇ ಒಳ್ಳೆಯದು ಎಂದು RSS ಮುಖ್ಯಸ್ಥ ಮೋಹನ್ ಭಾಗವತ್ ಇತ್ತೀಚೆಗೆ ಹೇಳಿಕೆ ನೀಡಿದರು. ಅಲ್ಲದೆ RSS ಕಾರ್ಯಚಟುವಟಿಕೆ ಬಗ್ಗೆ ಪ್ರಶ್ನೆ ಕೇಳಿ ಗೃಹ ಇಲಾಖೆ ಬರೆದ ಪತ್ರಕ್ಕೆ ಯಾವುದೇ ಉತ್ತರ ನೀಡದೆ RSS ಪರೋಕ್ಷವಾಗಿ ತಿರುಗೇಟು ನೀಡಿತ್ತು. ಈ ಬಗ್ಗೆ ಶಾಂತವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, RSSನವರಿಗೆ ಪ್ರಶ್ನೆ ಕೇಳಿದ್ದೇವೆ, ಉತ್ತರ ಕೊಡಲು ಸಮಯ ಕೊಡಬೇಕಲ್ವಾ, ಕೊಡೋಣ ಬಿಡಿ, ಆಮೇಲೆ ಏನು ಮಾಡಬೇಕು ಅದನ್ನು ಮಾಡಿದರೆ ಆಯಿತು ಅಂತ ಹೇಳಿಕೆ ಕೊಟ್ಟಿದ್ದರು. ಆದರೆ ಇದು ಅಲ್ಲಿಗೆ ಮುಗಿದೋಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಲ್ಲೂ ವ್ಯಕ್ತವಾಗಿತ್ತು. ಯಾಕೆಂದರೆ ಬೆಳಗಾವಿನಲ್ಲಿ RSSನವರು ದೊಡ್ಡ ಸಮಾವೇಶ, 2 ದಿನಗಳ ಮಹಾನ್ ಸಮಾವೇಶ ಮಾಡಿದ್ರು ಕೂಡ ಅದಕ್ಕೆ ಅನುಮತಿ ಕೊಟ್ಟಿದ್ದ ರಾಜ್ಯ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಅಲ್ಲದೆ ಅದನ್ನು ತಡೆಯುವ ಪ್ರಯತ್ನ ಕೂಡ ಮಾಡಿರಲಿಲ್ಲ. ಆದರೆ ಇದೀಗ ದಿಢೀರನ್ನೇ ಒಂದು ಹೊಸ ವಿಧೇಯಕವನ್ನು ಜಾರಿಗೆ ತರುವ ಮೂಲಕ ಒಂದು ಅಚ್ಚರಿಯ ನಡೆಯನ್ನು ಇಟ್ಟಿದೆ. ಅಲ್ಲದೆ ಈ ಹಿಂದೆ ಮೋಹನ್ ಭಾಗವತ್ ಏನು ಪ್ರಶ್ನೆ ಮಾಡಿದರು, ರಾಜ್ಯ ಸರ್ಕಾರದ ತೀರ್ಮಾನ ಅಥವಾ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಉದ್ದಟತನವನ್ನು ತೋರಿಸಿದರು, ಅದಕ್ಕೆ ಈಗ ರಾಜ್ಯ ಸರ್ಕಾರಕ್ಕೆ ಉತ್ತರ ಕೊಡೋ ಕಾಲ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜ್ಯ ಸರ್ಕಾರ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ 2020 ಕಾಯ್ದೆಯನ್ನು ಜಾರಿಗೆ ತರೋಕ್ಕೆ ಮುಂದಾಗಿದೆ. ಈ ಕಾಯ್ದೆ ಮೂಲಕ RSS ಆಟಕ್ಕೆ ಬ್ರೇಕ್ ಹಾಕಲು ಒಂದು ಹೊಸ ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿದೆ. ಹೌದು, ಡಿ.ಕೆ. ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಆಗಸ್ಟ್ 14ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ 2020 ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಅನುಮೋದನೆ ನೀಡಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಈ ವಿಧೇಯಕ ಮಂಡಿಸುವ ಮೂಲಕ ಕಾನೂನು ರೂಪದಲ್ಲಿ ಇದನ್ನು ಜಾರಿಗೆ ತಂದು RSSನಿಗೆ ಕಟ್ಟಿಹಾಕಲು ಪ್ರಯತ್ನ ನಡೆಸಿದೆ. ಈ ವಿಧೇಯಕದ ಮೂಲಕ ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾವುದೇ ಸಂಘಟನೆ ಅಥವಾ ಸಂಸ್ಥೆ ಕಾರ್ಯಕ್ರಮ ಆಯೋಜಿಸುವ ಸಂದರ್ಭದಲ್ಲಿ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಇದರೊಂದಿಗೆ ಸಾರ್ವಜನಿಕರೊಂದಿಗೆ RSS ನಡೆಸುವ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಬೀಳಲು ಸಾಧ್ಯ ಅಂತ ಕೂಡ ವಿಶ್ಲೇಷಿಸಲಾಗುತ್ತಿದೆ. ಪರೋಕ್ಷವಾಗಿ ಇಲ್ಲಿ RSSನ್ನು ವಿಧೇಯಕದಲ್ಲಿ ಉಲ್ಲೇಖಿಸದೇ ಇದ್ದರೂ ಯಾವುದೇ ನೋಂದಣಿ ಮಾಡಿಕೊಳ್ಳದ ಸಂಸ್ಥೆಗೆ ಈ ಅನುಮತಿ ಸಿಗುವುದಿಲ್ಲ ಅನ್ನೋದು ಪರೋಕ್ಷವಾಗಿ ಈ ವಿಧೇಯಕದಲ್ಲಿ ಹೇಳಲಾಗಿದೆ. ವಿಧೇಯಕದಲ್ಲಿ ಏನಿದೆ ಅಂದರೆ, ಸಾರ್ವಜನಿಕ ಸ್ಥಳಗಳ ಬಳಕೆ, ಕಾರ್ಯಕ್ರಮಗಳ ಆಯೋಜನೆ ಮತ್ತು ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸರ್ಕಾರಕ್ಕೆ ಹೆಚ್ಚಿನ ನಿಯಂತ್ರಣಾಧಿಕಾರ ನೀಡುವ ಅಂಶಗಳು ವಿಧೇಯಕದಲ್ಲಿರಬಹುದು ಎಂದು ಹೇಳಲಾಗಿದೆ. ಆದರೆ ವಿಶೇಷವಾಗಿ RSSನ ಪಥಸಂಚಲನ, ಸಾರ್ವಜನಿಕ ಕಾರ್ಯಕ್ರಮಗಳು, ಸಭೆಗಳು ಹಾಗೂ ಇತರೆ ಚಟುವಟಿಕೆಗಳಿಗೆ ನಿಯಂತ್ರಣ ಹೇರುವ ನಿಟ್ಟಿನಲ್ಲಿ ಈ ವಿಧೇಯಕ ಜಾರಿ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಇದು ಯಾಕೆ ಹೇಳಲಾಗಿದೆ ಅಂತ ಹೇಳಿದರೆ, ವಿಧೇಯಕದಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದು ಕೂಡ ಸರ್ಕಾರ ಬಹಿರಂಗಪಡಿಸಿಲ್ಲ. ಸೆಷನ್ ನಡೀತಾ ಇರೋದ್ರಿಂದ ಸೆಷನ್ನಲ್ಲಿ ಕೂಡ ಇದಕ್ಕೆ ವಿವರಣೆ ಸಿಗಬಹುದು ಎಂದು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಅಂದರೆ ಕೆಲವು ತಿಂಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ತವರೂರಾದ ಕಲಬುರಗಿಯಲ್ಲಿ, ಅದರ ಜಿಲ್ಲೆಯ ಚಿತ್ತಾಪುರದಲ್ಲಿ RSS ಪಥಸಂಚಲನ ಆಯೋಜನೆಗೆ ಅನುಮತಿ ನಿರಾಕರಿಸಿದ್ದ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಅನುಮತಿ ನೀಡಲು ರಾಜ್ಯ ಸರ್ಕಾರ ನಿರಾಕರಿಸಿದ್ದನ್ನು ಪ್ರಶ್ನಿಸಿ RSS ಹೈಕೋರ್ಟ್ ಮೆಟ್ಟಿಲೇರಿತ್ತು. ನಂತರ ನ್ಯಾಯಾಲಯವು ಕೆಲವು ಷರತ್ತುಗಳೊಂದಿಗೆ ಪಥಸಂಚಲನಕ್ಕೆ ಅವಕಾಶ ನೀಡಿತ್ತು. ಇದರಿಂದ ಮುಜುಗರಕ್ಕೆ ಒಳಗಾಗಿದ್ದ ಪ್ರಿಯಾಂಕ್ ಖರ್ಗೆ ಆಗ್ಬೋದು ಅಥವಾ ರಾಜ್ಯ ಸರ್ಕಾರ ಆಗ್ಬೋದು, ಈ RSSನ ಕಟ್ಟಿ ಹಾಕುವುದು ಹೇಗೆ ಅಂತೇಳಿ ಸಾಕಷ್ಟು ಚರ್ಚೆಗಳನ್ನ ನಡೆಸಿತ್ತು. ಈಗ
ಸಾರ್ವಜನಿಕ ಪ್ರದೇಶಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಅನುಮತಿ ನೀಡುವ ವ್ಯವಸ್ಥೆ ಕುರಿತು ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಕೂಡ ಚರ್ಚೆ ಭಾರೀ ಪ್ರಮಾಣದಲ್ಲಿ ನಡೆದಿತ್ತು. ಅಲ್ಲದೆ ಪ್ರತಿಪಕ್ಷ ಸ್ಥಾನದಲ್ಲಿರುವಂಥ BJP ಆಗ್ಬೋದು ಅಥವಾ JDS ಆಗ್ಬೋದು RSSಗೆ ನೋಂದಣಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಸುಮ್ಮನೆ ರಾಜಕೀಯವಾಗಿ ಬಳಸ್ಕೊಳ್ಳಲಾಗ್ತಿದೆ ಅಂತೇಳಿ ಆರೋಪಗಳು ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಹಣಕಾಸು ವ್ಯವಹಾರ ಮಾಡುತ್ತೆ, ಹಲವು ಸಂಘಟನೆಗಳಿದ್ದಾವೆ ಮತ್ತು ರಾಜಕೀಯವಾಗಿ ಅದಕ್ಕೆ ಪ್ರಾತಿನಿಧ್ಯ ಇದೆ ಮತ್ತು ದೇಶದಲ್ಲಿ ಅತಿ ದೊಡ್ಡ ಸಂಘಟನೆ ಅಂತ ಹೇಳಿಕೊಳ್ಳುವ ಸಂಸ್ಥೆ ಮತ್ತು ವಿದೇಶದಲ್ಲಿ ಅದರಲ್ಲೂ ಅಮೇರಿಕ, ಯುರೋಪ್ನಂಥ ದೇಶಗಳಲ್ಲಿ ನೋಂದಣಿ ಮಾಡಿಕೊಂಡಿರುವಂಥ ಸಂಸ್ಥೆ, ಅದು ನಮ್ಮ ಸಂವಿಧಾನ ಅಡಿಯಲ್ಲಿ ಇರುವಂಥ ಒಂದು ಸಂಸ್ಥೆ, ಯಾಕೆ ನೋಂದಣಿ ಮಾಡ್ಕೊಳ್ಬಾರ್ದು ಅಂತೇಳಿ ಕೂಡ ಪ್ರಶ್ನೆ ಮಾಡಿತ್ತು. ಇವೆಲ್ಲ ಭಾರಿ ಚರ್ಚೆ ಆದ ಮೇಲೆ ಈಗ ಕಾನೂನು ಕುಣಿಕೆ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ RSS ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ವಿಧೇಯಕದ ಬಗ್ಗೆ ರಾಜಕೀಯ ವಲಯದಲ್ಲಿ ತುಂಬ ಕುತೂಹಲ ಹೆಚ್ಚಾಗಿದೆ. ವಿಧೇಯಕವು ಕೇವಲ RSSಗೆ ಮಾತ್ರ ಅನ್ವಯವಾಗುತ್ತದೆಯೋ ಅಥವಾ ಎಲ್ಲ ಸಂಘಟನೆಗಳು, ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸಮಾನವಾಗಿ ಅನ್ವಯವಾಗುತ್ತದೆಯೋ ಎಂಬುದು ವಿಧೇಯಕದ ಅಂತಿಮ ರೂಪದ ಬಳಿಕವೇ ಸ್ಪಷ್ಟವಾಗಲಿದೆ. ಅಲ್ಲದೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದು ವಿಧಾನಸಭೆಯ ಉಭಯ ಮಂಡಲದಲ್ಲಿ ಅಂಗೀಕಾರ ಪಡೆದರೂ RSS ಹಿನ್ನೆಲೆ ಹೊಂದಿರುವಂತಹ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಇದಕ್ಕೆ ಅನುಮತಿ ನೀಡುತ್ತಾರೆಯೋ ಇಲ್ಲವೋ ಅನ್ನೋದು ಕೂಡ ಮುಂದಿನ ಪ್ರಶ್ನೆಯಾಗಿದೆ. ಒಂದು ವೇಳೆ ಅವರು ತಕರಾರು ತೆಗೆದರೆ ಈ ಕಾಯ್ದೆ ಜಾರಿಗೆ ಬರೋದು ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಈ ಎಲ್ಲ ಬೆಳವಣಿಗೆ ನೋಡಿದ್ರೆ RSSನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಅಥವಾ ಅವರನ್ನು ಹಿಡಿತಕ್ಕೆ ತಗೊಳ್ಳೋಕೆ ಒಂದು ಪ್ರಯತ್ನ ಆಗಿದ್ದು, ಸರ್ಕಾರ ಈಗಲೇ ಅದನ್ನು ಅನುಮೋದನೆ ಪಡೆಯುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.